ಲಕ್ಷ್ಮಣ ಅಣ್ಣ, ವಾಲಿಯ ವಧೆ ಆಯಿತು. ಇನ್ನು ಮುಂದಿನ ಸೀತಾನ್ವೇಷಣ ಕಾರ್ಯದಲ್ಲಿ ನಿರತರಾಗೋಣ. ಹಾಗೆ ಆಗಲಿ ಅಣ್ಣ. ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯ ತಂದೆ. ಪ್ರಭು ರಾಮಚಂದ್ರ, ನನ್ನ ತಂದೆಯೋ ಯಾವ ಅಪರಾಧಕ್ಕಾಗಿ ಸಂಹರಿಸಿದ್ದೀರಿ? ಶಾಂತನಾಗು ಅಂಗದ ಕುಮಾರ. ನಿಮ್ಮ ತಂದೆಯು ಮಾಡಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತವನ್ನು ಹೊಂದಿರುವನು. ಲಕ್ಷ್ಮಣ ಅಣ್ಣ, ನೀನೀಗಲೇ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂತಿರುಗಿ ಬಾ. ಹಾಗೆ ಆಗಲಿ ಅಣ್ಣ. ಶಾಪ ವಿಮೋಚನೆ ಕೈದು ಅಹಲ್ಯ ಶಾಪ ವಿಮೋಚನೆ ಕೈದು ಮಿಗಿಲಿಗೆ ಸಾಗಿದ ರಾಮ ಹರೇ ರಾಮ. ಮಿಗಿಲಿಗೆ ಸಾಗಿದ ರಾಮ ಹರೇ ರಾಮ. ಸಭೆಯೋಳು ಹರದನು ಮುರಿದು ಸ್ವಯಂವರ ಸಭೆಯೋಳು ಹರದನು ಮುರಿದು ಮಿಲಿಲೆಗೆ ಸಾಗಿದ ರಾಮ ಹರೇ ರಾಮ. ಮಿಲಿಲೆಗೆ ಸಾಗಿದ ರಾಮ ಹರೇ ರಾಮ. ಜೈ ಜೈ ರಾಮ ಹರೇ ಜೈ ಜೈ ಸೀತ ಹರೇ. ಜೈ ಜೈ ರಾಮ ಹರೇ ಜೈ ಜೈ ಸೀತ ಹರೇ. ರಾಮ 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 ಸೀತಾ ರಾಮ 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 ಸೀತಾ. ರಾಮ 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 ಸೀತಾ ರಾಮ 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 ಸೀತಾ. ಅಂಗದ ಮಾರುತಿ, ಅಂಬೋರುಹಾಕ್ಷಿ ಸೀತೆಯನ್ನ ಕಾಂಬೇನೆ ಪರಿಯ. ಅಂಬೋರುಹಾಕ್ಷಿ ಸೀತೆಯನ್ನ ಕಾಂಬೇನೆ ಪರಿಯ. ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ. ಬೆಂಬಿಡಾದೆ ನಂಬಿ ಬಂದೆ. ಬೆಂಬಿಡಾದೆ ನಂಬಿ ಬಂದೆ. ಬೆಂಬಿಡಾದೆ ನಂಬಿ ಬಂದೆ. ಬಂಬರ ನೇ ಕುರುಂಬಳ ತಾಕ್ಷಿಯೇ. ಬಂಬರ ನೇ ಕುರುಂಬಳ ತಾಕ್ಷಿಯೇ. ಅಂಬೋರುಹ
ಬಾಲ ಜಾನಕಿ ನೀಲ ಕುಂತಳೆಯ ಬಾಲೆಂದು ಬಾಲೆ ತಾರಿಗೆ ನೀಲ ಕುಂತಳೆಯೇ ನಿಡುಮುಡಿ ಜಗನದೊಳಾಡುತ್ತೆ ನಿಡುಮುಡಿ ಜಗನದೊಳಾಡುತ್ತೆ ಪಡನಡುವು ಬಿಗೆ ಬಳುಕೆ ಲೋಲಲೋಚನೆಯುಗಳ ಸೀತಾ ಕುಡಿಮಿಂಚಂ ಕೆದರಿರೆ ಕುಡಿಮಿಂಚಂ ಕೆದರಿರೆ ಕುಡಿಮಿಂಚಂ ಕೆದರಿರೆ ಸವಿ ಬೆಡಗಿನ ಬಾಲೆ ಬಾರದಿಯೇಕೆ ಮಾರನ ತಾಪಕ್ಕೆ ಸೀತಾ ಅಂಬೋರು ಹಾಕ್ಷಿ ಸೀತೆಯನ್ನ ಕಾಂಬೇನೆ ಪರಿಯ ಸೀತಾ ಸೀತಾ ಎಲ್ಲಿರುವೆ ನನ್ನ ಮನೋಹರೆ ಎಲ್ಲಿರುವೆ ನನ್ನ ವೈದೇಹಿ ದಿನ ಕಳೆದಂತೆ ನಿನ್ನ ವೇದನೆಯು ಬಲವಾಯಿತು ಲಕ್ಷ್ಮಣ ಅಣ್ಣ ವಾಲಿಯ ವಧೆಯಾಗಿ ವರ್ಷ ಕಳೆದರೂ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ ಆದ್ದರಿಂದ ನೀನೀಗಲೇ ಕಿಷ್ಕಿಂಧೆಗೆ ಹೋಗಿ ಆ ಸುಗ್ರೀವನನ್ನು ಎಚ್ಚರಿಸಿ ಬಾ ಹಾಗೆ ಆಗಲ್ಲಣ್ಣ ಸುಡುವೆ ಕಿಷ್ಕಿಂಧೆಯನು ನಾ ಸುಡುವೆ ಕಿಷ್ಕಿಂಧೆಯನು ನಾ ಪಡ ಪಡ ಕಪಿಕುಲವನ್ನೆಲ್ಲ ಕಳೆದು ಕೊಡವೆಯೊಳಗಿಡುವೆ ಕೆಡುಕ ಸುಗ್ರೀವನವನ ಕೆಡುಕ ಸುಗ್ರೀವನವನ ಕೊಡಸೀಳಿ ಕೋಪಾಗ್ನಿಗಾಹುತಿ ಕೊಡುವೆ ಏತಕ್ಕೆ ಕೋಪಿಸುವೆ ರಾಮಾನುಜ ಈ ಪರಿ ಏತಕ್ಕೆ ಕೋಪಿಸುವೆ ಏತಕ್ಕೆ ಕೋಪಿಸುವೆ ರಾಮಾನುಜ ಈ ಪರಿ ಏತಕ್ಕೆ ಕೋಪಿಸುವೆ ಭೀಕರ ಎಮ್ಮಳು ಭೀಕರ ಎಮ್ಮಳು ಭೀಕರ
ಪರಮ ಪುರುಷ ನರೆದ ದಹನ ಶಿರವ ಧರಿಸಿ ನೆರೆಯುತ್ತ ಧರೆಯೊಳಗಿರುವೆವು ನಿಲ್ಪದಿ ವರದ ಸರತ ಏತಕ್ಕೆ ಕೋಪಿಸುವೆ ರಾಮಾನುಜ ಈ ಪರಿಯೇತಕ್ಕೆ ಕೋಪಿಸುವೆ. ದೇವಾ ಲಕ್ಷ್ಮಣ ರಾಜೇಂದ್ರ, ಮಳೆಗಾಲವಾದ್ದರಿಂದ ಚದುರು ಹೋಗಿದ್ದು ನಮ್ಮ ಕಪಿ ಸೈನ್ಯವನ್ನು ಒಟ್ಟುಗೂಡಿಸುವ ಸ್ವಲ್ಪ ತಡವಾಯಿತು. ಕ್ಷಮಿಸಬೇಕು ಕ್ಷಮಿಸಬೇಕು. ಅಂಗದ ಕುಮಾರ, ಸುಗ್ರೀವರಾಜನಲ್ಲಿ ಸುಗ್ರೀವರಾಜನಿಗೆ ಹೇಳು, ಈಗಲೇ ಅಣ್ಣನ ಬಳಿಗೆ ಬರುವಂತೆ. ಹಾಗೆ ಆಗಲಿ ಲಕ್ಷ್ಮಣ ರಾಜೇಂದ್ರ. ಸಖಿ ಅಗಲಿದೆಯ ಕಮಲಮುಖಿ ಸೀತಾ ಜಾನಕಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಸೀತಾ ಜಾನಕಿ ಪಂಚವಟೀತ್ರೆಯ ಪುಣ್ಯರೂಪಿಣಿ ಪಂಚವಟೀತ್ರೆಯ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಮನಿ ಗೋದಾನಂದಿತ ಹಂಸಗಮನಿ ಚಿತ್ರಕೂಟ ಚಿಂತಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಸೀತಾ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ನೀನಿಲ್ಲದೆನ್ನಯ ಆಳಿದು ವಿಫಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ಚಿಂತಾ ಸಂಚಿತ ತಂತು ಜಾಲ ವಿರಹ ವೇದನೆ ಸಹಿಸಲದಳ ಸೀತಾ
ವಿರಹ ವೇದನೆ ಸಹಿಸಲಾಗದಳ ವಿರಹ ವೇದನೆ ಸಹಿಸಲಾಗದಳ ತನುವು ದಹಿಸುತ್ತಿದೆ ಚಿರಂತ ಚಿತ್ತಾಲದ ತನುವು ದಹಿಸುತ್ತಿದೆ ಚಿರಂತ ಚಿತ್ತಾಲದ ಜಾನಕಿ ಪ್ರಾಣ ಸಖಿ ಅಗಲಿದೆಯಾ ಕಮಲಮುಖಿ ಸೀತಾ 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 ಜಾನಕಿ ಸೀತಾ ಎಲ್ಲಿರುವೆ ಮನೋಹರೆ? ಸುಗ್ರೀವನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಅಲ್ಲಿ ಕುಪಿತನಾಗಿ ಏನು ಅನಾಹುತವನ್ನು ಮಾಡಿದನು ಕಾಣೆನಲ್ಲ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವನನ್ನು ಕಂಡೆಯ? ಅದು ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು. ಮನ್ನಿಸೈ ಮಹಾನುಭಾವ ಮನ್ನಿಸೈ ಮಹಾನುಭಾವ ತನುತ ಸುಗುಣ ಚಂಡ ಕೋಪ
ರಾಮ ರಾಮ ಪ್ರಭು, ಅಂಗದ ಕುಮಾರ, ಮಾರುತಿ ಕುಮಾರರು ಇತ್ತ ಕಡೆಯಲ್ಲೇ ಬರುತ್ತಿರುವರು. ನಮ್ಮ ಅಪರಾಧವನ್ನು ಕ್ಷಮಿಸು ಪ್ರಭು. ಸರಿ ಸರಿ ಸರಿ. ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ. ಪ್ರಭು ರಾಮಚಂದ್ರ, ನಮಸ್ಕರಿಸುವೆನು. ಮಾರುತಿ, ನಿನಗೆ ಮಂಗಳವಾಗಲಿ. ಇನ್ನು ಮುಂದಿನ ಸೀತಾನ್ವೇಷಣ ಕಾರ್ಯದಲ್ಲಿ ಎಲ್ಲರೂ ನಿರತರಾಗಿ. ಹಾಗೆ ಆಗಲಿ ಒಡೆಯ. ರಾಮಚಂದ್ರ ಪಾಹಿ ದಯಾಳೋ ಅಗಹರ ಧರನಗುಪಾಳೋ. ರಾಮಚಂದ್ರ ಪಾಹಿ ದಯಾಳೋ ಅಗಹರ ಧರನಗುಪಾಳೋ. ಸಕಲ ಲೋಕದವನೇ ಮಾಧವನೇ ಮಾಧವನೇ ಶ್ರೀಧರನೇ. ಸಕಲ ಲೋಕದವನೇ ಮಾಧವನೇ ಮಾಧವನೇ ಶ್ರೀಧರನೇ. ನಿಖಿಲಾಸುರಹರನೇ ನಿಖಿಲಾಸುರಹರನೇ. ರಾಮಚಂದ್ರ ಮಾಂಪಾಯಿ ದಯಾಳು ಅಗಹರ ಪರಮ ಕೃಪಾಳೋ ಪರಮ ಕೃಪಾಳೋ ಪರಮ ಕೃಪಾಳೋ ಪರಮ ಕೃಪಾಳೋ. ರಾಮ 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 ಸೀತಾ 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 ರಾಮ ರಾಮ ರಾಮ. ಅಂಗದ ಕುಮಾರ, ಮಾರುತಿ, ಎಷ್ಟು ಹುಡುಕಿದರೂ ಸೀತಾ ಮಾತೆಯವರ ದರ್ಶನವಾಗಲಿಲ್ಲವಲ್ಲ. ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ನಡೆಯಿರಿ. ಕೈಕೆಯವರುಗಳಿಂದ ಎಂತಹ ವಿಪತ್ ಪರಂಪರೆಗಳು ಉಂಟಾದವು. ಅಂತಹ ಮಹಾನ್ ಪರಾಕ್ರಮಶಾಲಿಯಾದಂತಹ ಜಟಾಯುವೇ ಮೃತಪಟ್ಟ ಮೇಲೆ ನಮ್ಮಂತವರ ಪಾಡೇನು ಅಂಗದ? ಅಯ್ಯ, ಈಗ ಮೃತಪಟ್ಟ ಎಂದು ಹೇಳಿದ್ರಲ್ಲ, ಆತನೇ ಯಾರು? ಅಯ್ಯ, ಆತನೇ ಮಹಾನ್ ಪರಾಕ್ರಮಶಾಲಿಯಾದಂತಹ ಜಟಾಯು. ಆ ಜಟಾಯು ಕೊನೆಗೂ ಮೃತಪಟ್ಟೆಯ? ಅಯ್ಯ, ಅವನ ಮರಣ ವಾರ್ತೆಯನ್ನು ಕೇಳಿ ಇಷ್ಟೊಂದು ದುಃಖಿಸಲು ಕಾರಣವೇನು? ಅಯ್ಯ, ನಾವಿಬ್ಬರು ಅಣ್ಣ ತಮ್ಮಂದಿರು. ಸೂರ್ಯ ರಶ್ಮಿಯಿಂದ ನನ್ನ ರೆಕ್ಕೆಗಳು ಸುಟ್ಟು ಹೋದವು. ಒಂದು ದಿನ ಮತಂಗ ಮಹರ್ಷಿಗಳು ಎಂದಿಗೆ ಬಂದು ರಾಮದೂತರು ರಾಮಜ್ಞಾನ ಮಾಡುವರೋ ಆಗ ನಿನ್ನ ರೆಕ್ಕೆಗಳು ಬರ್ತವೆ ಅಂತ ಹೇಳಿದರು. ನೀವು ರಾಮದೂತರಾಗಿದ್ದರೆ ರಾಮಜ್ಞಾನವನ್ನು ಮಾಡೋರಾಗಿ. ಹಾಗೆ ಆಗಲಿ. ಜಯ ಜಯ ರಾಮ ಹರೇ ಜಯ 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 ರಾಮ ಹರೇ ಜಯ ಜಯ ಸೀತ ಹರೇ. ದಶರಥನು ದರದು ಜನಿಸಿದ ಶ್ರೀಹರೇ. ದಶರಥನು ದರದು ಜನಿಸಿದ ಶ್ರೀಹರೇ. ಲೋಕವ ಬೆಳಗುವ ರಾಮ ಹರೇ ರಾಮ. ಲೋಕವ ಬೆಳಗುವ ರಾಮ ಹರೇ ರಾಮ. ಜಯ ಜಯ ರಾಮ ಹರೇ ಜಯ ಜಯ ಸೀತ ಹರೇ. ಜಯ ಜಯ ರಾಮ ಹರೇ ಜಯ ಜಯ ಸೀತ ಹರೇ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ. ಅಯ್ಯ ಕಪಿವೀರರೇ, ನೀವು ಮಾಡಿದ ರಾಮಜ್ಞಾನದಿಂದ ನನ್ನ ರೆಕ್ಕೆಗಳು ಬಂದವು. ನನ್ನಿಂದ ಏನಾಗಬೇಕು ಹೇಳಿ? ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹುದೂರದ ನೋಟ,
ಅತಿ ಸೂಕ್ಷ್ಮವಾಗಿ ಕಾಣುವುದಂತೆ. ಆ ದುರುಡನಾದ ದಶಕಂಠನು ಸೀತಾ ಮಾತೆಯವರನ್ನು ಅಪಹರಿಸಿರುವನು. ನಿನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಹೇಳಿದರೆ ಸಾಕು. ಅಯ್ಯ ವಾನರರೇ, ಅಲ್ಲಿ ಮುಂದೆ ಕಾಣುವ 100 ಯೋಜನೆ ವಿಸ್ತಾರವುಳ್ಳ ತ್ರಿಕುಟಾಚಲ ಪರ್ವತ ಇರುವುದು. ಅಲ್ಲಿಂದ ಮುಂದೆ ಹೋದರೆ ಲಂಕೆ ಎಂಬ ನಗರ ಸಿಗುವುದು. ಅಲ್ಲಿಗೆ ಹೋದರೆ ನಿಮ್ಮ ಕಾರ್ಯವು ಕೈಗೂಡುವುದು. ಹೋಗಿ ಬನ್ನಿ. ಹಾಗೆ ಆಗಲಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ಸೀತಾ. ಅಂಗದ ಕುಮಾರ, ಮಾರುತಿ, ಈ ಸಮುದ್ರವು ಎಷ್ಟು ನೋಡಿದ್ಯಾ? ಎಷ್ಟೊಂದು ಭಯಾನಕವಾಗಿದೆ. ಓ ನೋಡಿದೆ. ನೀನು ಇಲ್ಲೇ ಇರು. ಈ ಸಮುದ್ರವನ್ನು ಲಂಘಿಸಿ ಸೀತಾ ಮಾತೆಯವರ ವಾರ್ತೆಯನ್ನು ತಿಳಿದು ಬರುತ್ತೇನೆ. ಹಾಗೆ ಆಗಲಿ ಮಾರುತಿ. ಲಂಘಿತೆ ನೀ ವಾದಿಯ, ಲಂಘಿತೆ ನೀ ವಾದಿಯ, ಬರದಿಂ ನಾಮ್ ತಿರೆ ಅರುಷವ ನಾಮ್ ತಿರೆ, ಬರದಿಂ ನಾಮ್ ತಿರೆ ಅರುಷವ ನಾಮ್. ಲಂಘಿತೆ ನೀ ವಾದಿಯ, ಪ್ರಾವನಾತ್ಮ ನಾದ ರಾಮನ, ಪಾವನಾತ್ಮ ನಾದ ರಾಮನ ಭಾವಾಂತರದಲ್ಲಿ ಸ್ಮೃತಿಸುತ್ತಲೇ, ಭಾವಾಂತರದಲ್ಲಿ ಸ್ಮೃತಿಸುತ್ತಲೇ. ಲಂಘಿತೆ ನೀ ವಾದಿಯ, ಬರದಿಂ ನಾಮ್ ತಿರ ಅರುಷವ ನಾಮ್ ತಿರ. ಲಂಘಿ ನೀ ವಾದಿಯ, ಜೀವರ ಪದರ ಶೀವರ ಸುಸ್ಥಿರ ಭಾವದಿ ನೆಗೆಯುತ್ತೆ ಲಾವದಿ ಈಕ್ಷಣ. ಜೀವರ ಪದರ ಶೀವರ ಸುಸ್ಥಿರ ಭಾವದಿ ನೆಗೆಯುತ್ತೆ ಲಾವದಿ ಕ್ಷಣ. ಲಂಘಿತೆ ನೀ ವಾದಿಯ, ಬರದಿಂ ನಾಮ್ ತಿರ ಅರುಷವ ನಾಮ್. ಲಂಘಿತೆ ನೀ ವಾದಿಯ, ವಾದಿಯ ವಾದಿಯ. ಎಷ್ಟು ಹುಡುಕಿದರೂ ಸೀತಾ ಮಾತೆಯವರ ದರ್ಶನವಾಗಲಿಲ್ಲವಲ್ಲ. ಇರಲಿ, ಇನ್ನು ಮುಂದೆ ಹೋಗಿ ನೋಡೋಣ. ಆಹಾ ರಾಮಚಂದ್ರ, ಏನೀತನ ವೈಭವ! ಲಂಕಾ ನಗರವ ಹೊರಬಾಗಿಲಿದೆ ಇಷ್ಟೊಂದು ಸುಂದರವಾಗಿರುವುದಲ್ಲ, ಇನ್ನು ಅರಮನೆಯಾದರೂ ಇನ್ನು ಎಷ್ಟು ಸುಂದರವಾಗಿರುವುದು. ಇರಲಿ, ಮುಂದೆ ಹೋಗಿ ನೋಡೋಣ. ಬಳಿರೆ ಬಲ ಜಗದಿ ಮೆರೆಯುವೆ, ಬಳಿರೆ ಬಲ ಜಗದಿ ಮೆರೆಯುವೆ. ಬಳಿರೆ ನನ್ನ ಶೌರ್ಯಕ್ಕೆ ಸಾಟಿಯಾರು ಇರುವರು, ಬಳಿರೆ ಎನ್ನ ಶೌರ್ಯಕ್ಕೆ ಸಾಟಿಯಾರು ಇರುವರು. ಬಳಿಗೆ ಬಂದವರನ್ನ ಬಡಿದು ನಾನು ಕೊಲ್ಲುವೆ, ಬಳಿಗೆ ಬಂದವರನ್ನ ಬಡಿದು ನಾನು ಕೊಲ್ಲುವೆ. ಪಗಲನ್ನು ಬಳಿಯುವೆ, ರಕ್ತವನ್ನು ಕುಡಿಯುವೆ, ಒಡಲನ್ನ ಬಗೆಯುವೆ, ರಕ್ತವನ್ನು ಕುಡಿಯುವೆ. ಹಿಡಿದು ಕೈ ಕಾಲ್ಗಳನ್ನು ಒಡೆದು ಮೂಟೆ ಕಟ್ಟುವೆ, ಹಿಡಿದು ಕೈ ಕಾಲ್ಗಳನ್ನು ಬಡಿದು ಮೂಟೆ ಕಟ್ಟುವೆ. ಬಳಿರೆ ಬಲ ಜಗದಿ ಮೆರೆಯುವೆ. ರಾವಣ ಸಾರ್ವಭೌಮನ ಆಜ್ಞೆಯಂತೆ ಈ ಕೋಟೆಯ ಬಾಗಿಲನ್ನು ನಾನು ಕಾಯುತ್ತಿರುವೆನು. ಅಲ್ಲದೆ ನನ್ನ ಹೆಸರನ್ನು ಕೇಳಿದ ಕೂಡಲೇ ಹರಿಹರ ಬ್ರಹ್ಮಾದಿಗಳು ನಾಡಗಾಡನೆ ನಡುಗಿ ಆದರಿಯಲ್ಲಾಡಿ ಬೆದರಿ ಬೆಂಡಾಗಿ ಹೋಗುವರು. ಸ್ವಲ್ಪ ಕಾಲ ನಾನು ಇಲ್ಲಿ ವಿಶ್ರಮಿಸುವೆನು.
ಪುರ ಪ್ರವೇಶ ಮಾಡೋಣವೆಂದರೆ ಯಾರೋ ಅಡ್ಡಲಾಗಿ ಮಲೆಗಿರಲ್ಲ. ಇವಳನ್ನು ಎಚ್ಚರಿಸದೆ ಪುರ ಪ್ರವೇಶ ಮಾಡುವುದು ಉಚಿತವಲ್ಲ. ಎಚ್ಚರಿಸಿ ನೋಡೋಣ. ಈ ಮನ್ಮಥನಿಗೇಕೆ ನನ್ನ ಮೇಲೆ ಏಕೆ ಇಷ್ಟೊಂದು ವ್ಯಾಮೋಹ? ನಾನು ಇಂದು ಬರುವುದಿಲ್ಲ. ಹೋಗು ಹೋಗು. ಅಯ್ಯೋ, ಈ ಮನ್ಮಥನಿಗೇಕೆ ನನ್ನ ಸೌಂದರ್ಯವನ್ನು ನೋಡಿ ಸಹಿಸಲಾಗುತ್ತಿಲ್ಲ. ಬರೋದಿಲ್ಲ ಅಂತ ಹೇಳ್ದೆ ತಾನೆ. ಹೋಗು ಹೋಗು. ಯಾರದು ನನ್ನ ನಿದ್ದೆಯನ್ನು ಭಗ್ನ ಮಾಡುತ್ತಿರುವುದು? ಓ ಮರ್ಕಟ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ, ನಾನು ಶ್ರೀರಾಮಚಂದ್ರನ ದೂತನು. ಈ ಲಂಕಾ ನಗರವನ್ನು ನೋಡಿ ಆನಂದ ಪಡಲು ಬಂದಿರುವೆನು. ನೀನು ಅಪ್ಪಣೆ ಕೊಟ್ಟರೆ ಪುರಪ್ರವೇಶ ಮಾಡುವೆನು. ಆ ಪುರಪ್ರವೇಶ? ಹರಿಹರ ಬ್ರಹ್ಮಾದಿಗಳು ನನ್ನ ಹೆಸರನ್ನು ಕೇಳಿದ ಕೂಡಲೇ ಗಾಢ 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 ಗಾಢನೆ ನಡುಗೋರು. ಅಲ್ಲಿಗೆ ನೀನು ಒಬ್ಬ ಮರ್ಕಟ ಪುರವನ್ನು ಪ್ರವೇಶಿಸುವುದು. ನೀನು ಪುರವನ್ನು ಪ್ರವೇಶಿಸಲೇಬೇಕಾದರೆ ನನ್ನೊಡನೆ ಯುದ್ಧವನ್ನು ಮಾಡಿ ನೀನು ಗೆದ್ದ ನಂತರ ಪುರವನ್ನು ಪ್ರವೇಶಿಸು. ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ನನಗೆಲ್ಲವೂ ಸಾಧ್ಯ. ನಾವು ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ನೀನು ಹೆಂಗಸು, ನಾನು ಗಂಡಸು. ನೀನು ಆಯುಧ ಹಿಡಿದಿರುವೆ, ನಾನು ನಿರಾಯುಧನು. ಆದ ಕಾರಣ ನೀನು ನನಗೆ 3 ಮುಷ್ಟಿ ಪ್ರಹಾರವನ್ನು ಮಾಡಬೇಕು. ರಾಮಾನುಗ್ರಹದಿಂದ ಬದುಕುಳಿದರೆ ನಾನು ನಿನಗೆ 1 ಮುಷ್ಟಿ ಪ್ರಹಾರ ಮಾಡುತ್ತೇನೆ. ಆಗಬಹುದೇ? ಓಹೋ, ನಾನು ನಿನಗೆ 3 ಗುದ್ದುಗಳನ್ನು ನೀಡಬೇಕು. ಹೌದು. ನೀನು ಬದುಕುಳಿದರೆ ನನಗೆ ನೀಡುವೆ. ಹೌದು. ಪುಡಿ ಪುಡಿ ಎತ್ಕೊಳಕ್ ಸಮುದ್ರಕ್ಕೆ ಸಾಕ. ಜಯ ಜಯ ರಘುವೀರ ಸಮರ್ಥ. ಓ, ಭಾರಿ ಶಕ್ತಿವಂತ ಇವನು. ಇರ್ಲಿ, ಇನ್ನ 2 ಅವಕಾಶ ಇದೆಯಲ್ಲ, ಇವನ್ ಪುಡಿ ಪುಡಿ ಮಾಡೇ ಬಿಡ್ತೀನಿ. ಸತ್ತೋದ. ಸಮುದ್ರಕ್ಕೆ ಬಿಸಾಕ್ರ ಇವ್ನ ಎತ್ಕೊಂಡೋಗಿ. ಜಯ ಜಯ ರಘುವೀರ ಸಮರ್ಥ. ಅಲ್ಲಲ್ಲಲ್ಲಲ್ಲ, 2 ಸರಿ ಹೊಡೆದ್ರು ಎದ್ಬಿಟ್ಟ. ಇರ್ಲಿ, ಇನ್ನೊಂದು ಅವಕಾಶ ಇದೆಯಲ್ಲ, ಹೆಂಗನ ಮಾಡಿ ಇವನ್ನ ಪುಡಿ ಪುಡಿ ಮಾಡೇ ಸತ್ತೇ ಹೋದ. ಬಿಸಾಕ್ರ ಇವನ್ನ ಎತ್ಕೊಂಡೋಗಿ. ಜಯ ಜಯ ರಘುವೀರ ಸಮರ್ಥ. ವೀರಾಂಜನೇಯ, ನಾನು ನಿನ್ನಿಂದ ಪುನೀತಲಾದೆನು. ಇನ್ನು ರಾವಣನಿಗೆ ಅಪಜಯ, ರಾಮನಿಗೆ ಜಯ. ನೀನು ನನ್ನನ್ನು ಸಾಯಿಸಿ ಸಮುದ್ರಕ್ಕೆ ನೂಕಿ ಕೋಟೆಯ ಬಾಗಿಲನ್ನು ಪ್ರವೇಶಿಸು. ಜಯ ಜಯ ರಘುವೀರ ಸಮರ್ಥ. ಪಟ್ಟಣವನ್ನೆಲ್ಲವ ಸುತ್ತಿಹೇನಲ್ಲದೆ ಪಟ್ಟಣವನ್ನೆಲ್ಲವ ಸುತ್ತಿಹೇನಲ್ಲದೆ ಚಿತ್ತದ ಅರಮನೆಯ ಚರಿಸಿದೆ ನಾನು. ಚಿತ್ತದ ಅರಮನೆಯ ಚರಿಸಿದೆ ನಾನು. ಮಾತೆಯ ಕಾಣುವ ಈ ಪರಿಯಾವುದು, ಮಾತೆಯ ಪಾದವ ನಾನೆಂದು ಕಾಂಬೆನು. ರಾಮ
ರಾಮ ರಾಮ ಆ ಭಾಗವನ್ನು ಹುಡುಕಿದರು ಸೀತಾ ಮಾತೆಯವರ ದರ್ಶನವೇ ಸಿಗಲಿಲ್ಲವಲ್ಲ. ಇರಲಿ, ಇನ್ನು ಮುಂದೆ ಹೋಗಿ ನೋಡೋಣ. ಆಹಾ ಆಹಾ, ಮಾತೆಯವರ ದರ್ಶನವಾಯಿತು. ಸೀತಾ ಮಾತೆಯವರ ದರ್ಶನವಾಯಿತು. ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ದೂತತ್ವವೂ ಸಾರ್ಥಕವಾಯಿತು. ಇನ್ನೊಂದು ಆವರ್ತಿ ನೋಡಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತೇನೆ. ರಾಮ ಆಯಿತೇನೋ ಕಾರ್ಯ ಆಹುದೇ ದುರ್ದೈವವೇ. ರಾಮಚಂದ್ರ ಆಯಿತೇನೋ ಮೋಸ ಕಾರ್ಯ ಆಹುದೇ ದುರ್ದೈವವೇ. ಬಾಯೊಳು ಉಸುರಲಾರೆ ನೆನುತ ರಾಮಚಂದ್ರ ಬಾಯೊಳು ಉಸುರಲಾರೆ ನೆನುತ ರಾಮಗೆಂತು ಪೇಳಲಯ್ಯ. ರಾಮ ರಾಮಗೆಂತು ಪೇಳಲಯ್ಯ. ದುರುಳನೀಗ ಶಯೊಳಿಂದು ದುರುಳನೀಗ ಶಯೊಳಿಂದು ದೂರಿಗೆ ಸಿಲುಕಿದೆನೆ. ಆಯಿತೇನೋ ಮೋಸ ಕಾರ್ಯ ಆಹುದೇ ದುರ್ದೈವವೇ. ರಾಮ 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 ರಾಮಚಂದ್ರ ರಾಮಚಂದ್ರ ನಾನೇನು ಅಪರಾಧವನ್ನು ಮಾಡಿದೆ ಪ್ರಭು, ನಾನೇನು ಅಪರಾಧವನ್ನು ಮಾಡಿದೆ? ಈ ದೃಶ್ಯವನ್ನು ನಾನು ನೋಡಲಾರೆ, ಈ ದೃಶ್ಯವನ್ನು ನಾನು ನೋಡಲಾರೆ ಪ್ರಭು, ನೋಡಲಾರೆ. ತ್ರಿಲೋಕ ಪಾವನೆಯಾದ ಸೀತಾ ಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ. ಅಮ್ಮ ಅಮ್ಮ, ಈ ದುರುಳನ ವೈಭವಕ್ಕೆ ನೀನು ಮರಳೆಯಾದನಮ್ಮ. ಅಮ್ಮ ರಾಮಚಂದ್ರ ರಾಮಚಂದ್ರ, ಈತನಿಗೆ ಇವನಿಗೊಂದು ಪ್ರಹರಿಸಲೇ. ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ರಾಮಚಂದ್ರ ಏನು ಮಾಡಲಿ? ಅಥವಾ ನನಗೇನಾದರೂ ಚಿತ್ತ ಚಾಂಚಲ್ಯವಾಯಿತೆ? ಶ್ರೀರಾಮಚಂದ್ರರು ಸೀತಾ ಮಾತೆಯವರ ಕುರುಹುಗಳನ್ನು ಹೇಳಿದ್ದಾರೆ. ಅದನ್ನು ಶೋಧಿಸಿ ನಂತರ ದೂರುತ್ತೇನೆ. ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ, ವೈದವ್ಯ ತೋರುತ್ತಿದೆ, ವೈದವ್ಯ ತೋರುತ್ತಿದೆ ಎಡತಲೆಯ ಹಿಂದೆ.
ಸುರಲೋಚನ ಮಾ ಸೀತಾ ಮಾತೆ ಇವಳಲ್ಲ. ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು. ಸೀತೆ ಇವಳಲ್ಲ, ಸೀತೆ ಇವಳಲ್ಲ ಪ್ರಭು, ಸೀತೆ ಇವಳಲ್ಲ. ಒಡೆಯನವದಿಯು ಮುಗೀತೆಂದಿಗೆ ಒಡೆಯನವದಿಯು ಮುಗಿಯಿತೆಂದಿಗೆ ತಡೆಯಲಾರೆ ಶೋಕವನ್ನು. ತಡೆಯಲಾರೆ ಶೋಕವನ್ನು ಜಡ ಜಗಂದಿಯ ಉಡುಪ ಮುಖಿಯಳ. ಜಡ ಜಗಂದಿಯ ಉಡುಪ ಮುಖಿಯಳ ಒಳ ನಡುವಿನ ಬಾರೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಕಾಣೆ ನಾನು ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ರಾಮ ಪತ್ನಿ ಸೀತೆಯ. ಪುರದ ನಾನಾ ಭಾಗಗಳಲ್ಲೂ ಹುಡುಕಿದರು, ಸೀತಾ ಮಾತೆಯವರ ದರ್ಶನವಾಗಲಿಲ್ಲವಲ್ಲ. ಒಡೆಯನ ಅವಧಿಯು ಮುಗಿತಾ ಬಂದಿದೆ. ಇರಲಿ, ಈ ಲಂಕಾ ನಗರವನ್ನೊಳಗೊಂಡ ತ್ರಿಪುಟಾಚಲವನ್ನು ನನ್ನ ಲಾಂಗೋಲದಿಂದ ಭೇದಿಸಿ ಈ ಶ್ರೀರಾಮಚಂದ್ರರ ಮುಂದಿಡುವನು, ಅವರೇ ಹುಡುಕಿಕೊಳ್ಳಲಿ. ಆಂಜನೇಯ, ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೇಳಬೇಡ. ಅಂಗ ಅಶೋಕವನಕ್ಕೆ ಹೋಗು, ಅಲ್ಲಿ ಮಾತೆಯವರ ದರ್ಶನವಾಗುತ್ತದೆ. ಆಹಾ, ಧನ್ಯೋಸ್ಮಿ, ಧನ್ಯೋಸ್ಮಿ. ಜಯ ಜಯ ರಘುವೀರ ಸಮರ್ಥ. ಸಹಿಬನೆ ಪರಿತಾಪ ದುಃಖಗಳವ ಸಹಿಬನೆ ಪರಿತಾಪ ದ್ರುಪದಳವ ಬಾರೆ ನೀರ ತೋರೆ ಚತುರೆ ಬಾರೆ ನೀರ ತೋರೆ ಚತುರೆ ಸಹಿಬನೆ ಪರಿತಾಪ ದ್ರುಪದಳವ ಅವರೂಪವಂತಳ ನೋಡುತ್ತಲೇ ಅವರೂಪವಂತಳ ನೋಡುತ್ತಲೇ ಸಲ್ಲಾಪವ ಪೊಂದಲು ತಾಪವನು ಸಲ್ಲಾಪವ ಪೊಂದಲು ತಾಪವನು ಸಹಿಬೆಲೆ ಪರಿತಾಪದ ಬಗಳವ ರಾಗದ ಭೋಗದ ಸೊಬಗಿನಯಾರದ ರಾಗದ ಭೋಗದ ಸೊಬಗಿನಯಾರ ರಾಗದ ಭೋಗದ ಸೊಬಗಿನಯಾರದ ರಾಗದ ಭೋಗದ ಸೊಬಗಿನಯಾರದ ರಾಗದ ಭೋಗದ ಸೊಬ
ರಾಗದ ಭೋಗದ ಸೊಬಗಿನಯ್ಯಾರ ಹೂಗಳು ತಾಗಿದೆ ಮಾನಸಕ್ಕೆ ಹೂಗಳು ತಾಗಿದೆ ಮಾನಸಕ್ಕೆ ಸಗಿಬದೆ ಪರಿತಾಪ ದೃಪದಳವ ಮಾರೆ ನೀರ ತೋರ ಚತುರ ಮಾರೆ ನೀರ ತೋರ ಚತುರ ಮಾರೆ ನೀರ ತೋರ ಚತುರ ಮಾರೆ ನೀರ ತೋರ ಚತುರ ಸಗಿಬನೆ ಪರಿತಾಪ ದೃಪದಳವ 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 ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಂದಲೂ ರೂಪವತಿಯಾದ ಮಂಡೋದರಿ ಇರುವಾಗ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸತೂಲಿಕ ತಲ್ಪದೋಳ್ ಪವಳಿಸಿದರೂ ಸುಖ ನಿದ್ದೆ ಇಲ್ಲ. ಅದಾವುದೋ ಬಿಡಿಸಲಾಗದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನೀ ಮನ. ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಅರಿಯದವನಾಗಿದ್ದೇನೆ. ಇದಕ್ಕೆ ಏನು ಮಾಡಲಿ? ಆಕೆಯನ್ನು ಬಲಾತ್ಕರಿಸಲೇ? ಛೇ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೆ, ದಹಿಸುವುದು ನನ್ನೀ ಮನ. ಅದಾವ ಪ್ರೀತಿ, ಅದಾವ ಮೋಹ, ಏನೇ ಆದರೂ ಸರಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುವೆನು.